Hi guys, welcome to Preksha's Kitchen. So this will be my first cooking vlog. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಾಗಲಕಾಯಿ ಪಲ್ಯ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 400 ಗ್ರಾಂ ಹಾಗಲಕಾಯಿ, 2 ಈರುಳ್ಳಿ, 2 ರಿಂದ 3 ಟೊಮೆಟೊ, ತುರಿದ ತೆಂಗಿನಕಾಯಿ, ನೆನೆಸಿದ ಹುಣಸೆ ಹಣ್ಣು, ಕರಿಬೇವು, 4 ರಿಂದ 5 ಮೆಣಸಿನಕಾಯಿ, ಕಲ್ಲುಪ್ಪು, ಬೆಲ್ಲ, ಸಾಂಬಾರ್ ಪುಡಿ. ಒಂದು ಪಾತ್ರೆಗೆ ಎಲ್ಲ ಹಾಗಲಕಾಯಿಯನ್ನು ಹಾಕೊಳ್ಳಿ. ಹಾಕೊಂಡ್ಬಿಟ್ಟು 1 ಟೀ ಸ್ಪೂನ್ ಉಪ್ಪನ್ನು ಹಾಕೊಳ್ಳಿ. ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕೊಳ್ಳಿ. ಉಪ್ಪು ಅರಿಶಿನ ಪುಡಿ ಹಾಕೋದ್ರಿಂದ ಏನೋ ರೀತಿ ಕಹಿ ಗಲೀಜಿದ್ರೆ ಹೋಗುತ್ತೆ. ನೀರಲ್ಲಿ ಚೆನ್ನಾಗಿ ನೆನೆಸಿ 2 ಸಲ ಚೆನ್ನಾಗಿ ತೊಳೆಯಿರಿ. ನೀರು ಪೂರ್ತಿ ಇಂಬ್ರಬೇಕು. ನೀರು ಇಂಬ್ರ ಮೇಲೆ ಅದೊಂದು ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಅದೊಂದು ಸೈಡಲ್ಲಿ ಇಕ್ಕಿರಿ. ಒಂದು ಪ್ಯಾನಲ್ಲಿ 2 ರಿಂದ 3 ಚಮಚ ಎಣ್ಣೆ ಹಾಕೊಳ್ಳಿ. ನಾನು 3 ಚಮಚ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾಯ್ದ ಮೇಲೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ. ಅದು ಸ್ವಲ್ಪ ಕಾಯಿ ಮೇಲೆ 10 ರಿಂದ 12 ಕರಿಬೇವು ಸೊಪ್ಪು ಹಾಕಿ. ಅದು ಸ್ವಲ್ಪ ಸಿಡಿದ ಮೇಲೆ 4 ರಿಂದ 5 ಹಸಿಮೆಣಸಿನಕಾಯಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಕೊಳ್ಳಿ. 2 ಕಟ್ ಮಾಡಿದ ಆನಿಯನ್. ಇವಾಗ ಚೆನ್ನಾಗಿ ಇದನ್ನ ಬೇಯಿಸಿ. ಅದು ಸ್ವಲ್ಪ ರೆಡ್ ಆಗೋ ತನಕ ಚೆನ್ನಾಗಿ ಕೈ ಆಡಿಸಿ. ಇವಾಗ ಕಟ್ ಮಾಡಿ ಇಟ್ಕೊಂಡ ಟೊಮ್ಯಾಟೊ ಹಾಕಿ. ನಾನಿಲ್ಲಿ 3 ಟೊಮ್ಯಾಟೊ ಹಾಕಿದ್ದೀನಿ. ನಾನು ಹಾಕಿರೋದು ಸಣ್ಣ ಟೊಮ್ಯಾಟೊ. ದೊಡ್ಡ ಟೊಮ್ಯಾಟೊ ಆದ್ರೆ 2 ಟೊಮ್ಯಾಟೊ ಹಾಕಿ. ಇವಾಗ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಳಿ. 1 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಬೆಂದಿದ್ದಾದ್ಮೇಲೆ ತೊಳೆದಿಕ್ಕಿದ ಹಾಗಲಕಾಯಿಯನ್ನು ಪೂರ್ತಿ ಹಾಕೊಳ್ಳಿ. ಹಾಗಲಕಾಯಿ ಹಾಕೊಂಡ್ಮೇಲೆ ಪೂರ್ತಿ ಎಲ್ಲ ಕಲಸಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಒಂದು 10 ರಿಂದ 8 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ಕೈ ಅಂತ ಅನ್ಸುತ್ತೆ ನಿಮಗೆ. ಅದಕ್ಕೆ ಒಂದು 8 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೆಂದಾದ್ಮೇಲೆ 1 ಇಡೀ ಕಲ್ಲುಪ್ಪು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 1 ಇಡೀ ಹಾಕಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ. ಜಾಸ್ತಿ ಉಪ್ಪು ಹಾಕೊಂಡ್ಬಿಟ್ರೆ ಉಪ್ಪು ಆಗ್ಬಿಡುತ್ತೆ ಜಾಸ್ತಿ. ಕಲ್ಲುಪ್ಪು ಹಾಕಿರೋದ್ರಿಂದ 1 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾಕಂದ್ರೆ ಉಪ್ಪು ಅದ್ರ ಜೊತೆಗೆ ಬೆರೀಲಿ. ಅದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಇಟ್ಕೊಳ್ಳಿ. ಇವಾಗ ಚೆನ್ನಾಗಿ ಬೆಂದಿರೋದ್ರಿಂದ ಇವಾಗ ಸಾಂಬಾರ್ ಪುಡಿ ಹಾಕ್ಬೇಕು. ನಾನು ಮನೇಲಿ ಮಾಡಿರೋ ಸಾಂಬಾರ್ ಪುಡಿ ಹಾಕ್ತೀನಿ. ನಿಮ್ಮ ಹತ್ರ ಸಾಂಬಾರ್ ಪುಡಿ ಇದ್ರೆ ಸಾಂಬಾರ್ ಪುಡಿ ಹಾಕಿ, ಇಲ್ಲ ಚಿಲ್ಲಿ ಪೌಡರ್ ಹಾಕೊಳ್ಳಿ. ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಸಾಂಬಾರ್ ಪುಡಿ ಆದ್ಮೇಲೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೇಯಿಸಿ ತಿರ್ಗಾ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯೋಕ್ಕಿಕ್ಕಿ. ಇವಾಗ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ತಿರ್ಗಾ ಮಿಕ್ಸ್ ಮಾಡಿ 2 ನಿಮಿಷ ಕೈ ಆಡಿಸಿ. ಇವಾಗ ನಾನು ಅರ್ಧ ತುರಿದ ತೆಂಗಿನಕಾಯಿ ಹಾಕ್ತಿದ್ದೀನಿ. ನಾನು ಅರ್ಧ ಹೋಳು ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕಿರೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು ಸ್ವಲ್ಪ ಮಾಡಿರೋದ್ರಿಂದ ಅರ್ಧ ಹಾಕಿದ್ದೀನಿ. ನೀವು ಜಾಸ್ತಿ ಮಾಡಿದ್ರೆ 1 ಹಾಕಿ, 1 ಹೋಳು ಹಾಕಿ. ಹಾಗಲಕಾಯಿ ತಿನ್ನೋದ್ರಿಂದ ಬೆನಿಫಿಟ್ಸ್ ತುಂಬಾ ಇದೆ. ಶುಗರ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಲಕಾಯಿ ತಿನ್ನೋದ್ರಿಂದ. ಹಾಗಲಕಾಯಿ ಪಲ್ಯ ಕೂಡ ತಿನ್ಬೋದು, ಹಾಗಲಕಾಯಿ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು. ಇದು ರಿಚ್ ಇನ್ ವಿಟಮಿನ್ಸ್. ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ಗೂ ತುಂಬಾ ಹೆಲ್ಪ್ ಆಗುತ್ತೆ.
ಒಂದು 5 ನಿಮಿಷ ಬೆಂದಾದ್ಮೇಲೆ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ. ಇವಾಗ ಹಾಗಲಕಾಯಿ ಪಲ್ಯನ ರೊಟ್ಟಿ ಚಪಾತಿ ಜೊತೆ ಕೂಡ ಹಾಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಕಾಂಬಿನೇಷನ್ನು. ಇಲ್ಲಾಂದ್ರೆ ಅನ್ನ ಸಾರಿಗೆ ಪಲ್ಯ ತರ ಕೂಡ ಯೂಸ್ ಮಾಡ್ಕೊಬಹುದು. ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಾಮೆಂಟ್ ಮಾಡಿ, ಮತ್ತೆ ಮರೆದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವಾಗ ಚಪಾತಿ ಜೊತೆ ಹಾಗಲಕಾಯಿ ಪಲ್ಯ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.